ಚಿಕ್ಕವರಿಗೆ ಹಾಯ್ ಹಲೋ ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನು ಎಷ್ಟು ಶ್ರೀಮಂತ ಇರ್ತಾನಂದ್ರೆ ಅವನ ಹತ್ರ 5 ಕಂಪ್ನಿಗಳಿರ್ತವೆ. ಮತ್ತೆ ಆ 5 ಕಂಪ್ನಿಗಳಲ್ಲಿ 700ಕ್ಕೂ ಪ್ಲಸ್ ವರ್ಕರ್ಸ್ ಇರ್ತಾರೆ. ಅದೇ ಥರ ಅವನ ಹತ್ರ 20 ಐಷಾರಾಮಿ ಕಾರುಗಳಿರ್ತವೆ. ಆ 20 ಐಷಾರಾಮಿ ಕಾರುಗಳಿಗೆ ಒಬ್ಬೊಬ್ಬ ಡ್ರೈವರ್ ಇರ್ತಾನೆ ಗೈಸ್. ಬಟ್ ಏನಾಗುತ್ತದೆ ಅಂದರೆ ಒಂದು ದಿನ ಎಲ್ಲವನ್ನು ಅವನು ಕಳ್ಕೊಂಡ್ಬಿಡ್ತಾನೆ. ಫುಲ್ ಬ್ಯಾಂಕ್ರಪ್ಟ್ ಆಗ್ಬಿಡ್ತಾನೆ ಗಾಯ್ಸ್. ಸೊ ಇವಾಗ ಅವನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅವನೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮೊದಲು 20 ಕಾರುಗಳು ಸಾಲ ಆಗಿ ನಿಂತಿರ್ತಿದ್ವು. ಬಟ್ ಇವಾಗ ಏನಂದರೆ ಅವನ ಹತ್ರ ಒಂದು ಸಾದಾ ಕಾರ್ ಇದೆ. ಆ್ಯಂಡ್ ಆ ಸಾದಾ ಕಾರ್ನ ಅವನೇ ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿರುತ್ತದೆ. ಸೊ ಹೀಗೆ ಸ್ವಲ್ಪ ದಿನ ಆದಮೇಲೆ ಇವನ ವೈಫ್ ಇರ್ತಾಳಲ್ಲ, ಇವನ್ ಫ್ರೆಂಡ್ ಜೊತೆನೇ ಓಡ್ ಹೋಗ್ಬಿಡ್ತಾಳೆ ತನ್ನ ಮಗನನ್ನು ಕರ್ಕೊಂಡು. ಸೊ ಇಷ್ಟು ಇವನ್ ಟೈಮ್ ಖರಾಬಾಗಿರುತ್ತದೆ. ಹೀಗಿರಬೇಕಾದ್ರೆ ಇವನು ಒಂದಿನ ಕಾರ್ನ ತಗೊಂಡು ಹೋಗ್ತಿರ್ತಾನೆ. ಆ್ಯಂಡ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ಇವನು ನಿಂತಿದ್ದ ಒಂದು ವೆಹಿಕಲ್ಗೆ ತನ್ನ ಕಾರ್ನ ಹೆಟ್ಟು ಬಿಡ್ತಾನೆ ಗಾಯ್ಸ್. ಸೊ ಅದು ಅವನಿಗೆ ಗೊತ್ತೇ ಆಗ್ತಾ ಇಲ್ಲ, ಇದು ಹೇಗಾಯಿತು ನನ್ನ ಜೊತೆ ಅಂತ. ಇಷ್ಟು ಜಾಗರೂಕವಾಗಿ ಇಷ್ಟು ಸ್ಲೋ ಆಗಿ ಕಾರು ಓಡಿಸಿದ್ರು ಹೇಗಿದು ಆಯಿತು ಆಕ್ಸಿಡೆಂಟ್ ಅಂತ. ಸೊ ಹೀಗೆಲ್ಲ ಇರಬೇಕಾದ್ರೆ ಇವನು ಫುಲ್ ಡಿಪ್ರೆಷನ್ಗೆ ಹೋಗ್ತಾನೆ. ಒಂದು ದಿನ ಏನು ಮಾಡ್ತಾನೆ ಅಂದರೆ ಇವನು ಸುಸೈಡ್ ಮಾಡ್ಕೊಳ್ಳಲು ಟ್ರೈ ಮಾಡ್ತಾನೆ. ಆ್ಯಂಡ್ ಇವನು ಅಲ್ಲಿ ಸಹ ಅನ್ಸಕ್ಸಸ್ಫುಲ್ ಆಗ್ತಾನೆ. ಹೀಗೆ ಇವನು ಹಾಸ್ಪಿಟಲ್ನಲ್ಲಿ ಮಲಗಬೇಕಾದ ಪರಿಸ್ಥಿತಿ ಬರುತ್ತೆ. ಬಟ್ ಗೈಸ್ ಇವನು ಹಾಸ್ಪಿಟಲ್ನಲ್ಲಿ ಇರೋದಿಲ್ಲ. ಯಾಕಂದರೆ ಇವನ ಮೇಲೆ ಸುಸೈಡ್ ಅಟೆಂಪ್ಟ್ ಮಾಡಿದ್ದಕ್ಕೆ ಒಂದು ಕೇಸ್ ಆಗುತ್ತದೆ. ಆ್ಯಂಡ್ ಇವನು ಪೊಲೀಸ್ ಸ್ಟೇಷನ್ನಲ್ಲಿ ಕೂತಿರ್ತಾನೆ ಗೈಸ್. ಕೈಯಲ್ಲಿ ಒಂದು ಇದು ಹಾಕಿರ್ತಾರೆ, ಆ ಸಲೈನ್ ಬಾಟ್ಲಿ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಇವನು ಕೂತಿದ್ದಾನೆ. ಇಷ್ಟು ಇವನ ಪರಿಸ್ಥಿತಿ ಹದಗೆಟ್ಟು ಬಿಟ್ಟಿರುತ್ತದೆ. ಸೊ ಅಕ್ಕಪಕ್ಕದ ಜನ ಏನಿರ್ತಾರಲ್ಲ ಅವರೆಲ್ಲ ಮಾತಾಡ್ಕೋತಾ ಇರ್ತಾರೆ, ನೋಡಿ ಇವನ್ ನಶೀಬ್ ಎಷ್ಟು ಖರಾಬಿದೆ, ಇವನು ತನ್ನ ಜೀವನದಲ್ಲಿ ಯಾವುದಕ್ಕೂ ಸಕ್ಸಸ್ ಆಗಲಿಲ್ಲ. ಹೋಗ್ಲಿ ಸುಸೈಡ್ನಲ್ಲಾದರೂ ಸಕ್ಸಸ್ ಆಗ್ತಾನ, ಅದರಲ್ಲೂ ಇವನು ಸಕ್ಸಸ್ ಆಗಲಿಲ್ಲ. ಇವನ್ ಜೀವನ ಎಷ್ಟು ಬರ್ಗೆಟ್ಟಿದೆ ಅಂತ ಅವರೆಲ್ಲ ಮಾತಾಡ್ಕೊತಾರೆ, ಅನ್ಸಕ್ಸಸ್ಫುಲ್ ಆದ ಅಂತ. ಸೊ ಇವನು ಹೀಗೆ ಕೂತಿರ್ತಾನೆ ಗೈಸ್. ಕೂತಾಗ ಏನಂದ್ರೆ ಇವಾಗ ಕಂಪ್ಲೀಟ್ ಆಯ್ತಲ್ಲ, ಇವಾಗ ಕೋರ್ಟ್ ಕೇಸ್ಗೆ ಅಡ್ಡಾಡ್ಬೇಕು ಇವನು. ಸೊ ಇವನು ಕೋರ್ಟ್ ಕೇಸ್ಗೆಲ್ಲ ಅಡ್ಡಾಡ್ತಾ ಇರ್ತಾನೆ. ಸುತ್ತಾಡ್ತಿರ್ಬೇಕಾದ್ರೆ ಎವ್ರಿ ಮಂತ್ ಡೇಟ್ ಬರುತ್ತೆ ಗೈಸ್, ಹಿಯರಿಂಗಿಗೆ ಹೋಗಬೇಕು. ಸೊ ಇವನು ಹೋಗ್ತಿರ್ಬೇಕಾದ್ರೆ ಆ ಒಂದು ಕೋರ್ಟ್ಗೆ ಹೋಗೋ ಹಿಂದಿನ 2 ದಿನದ ಮೊದಲು ಇವನು ಒಂದು ವೈಟ್ ಶರ್ಟ್ನ ತೊಳೆಯೋಕೆ ಹಾಕಿರ್ತಾನೆ. ಸೊ ಹಿಂದಿನ ದಿನ ಏನಿರುತ್ತಲ್ಲ, ಹೋಗೋ ಹಿಂದಿನ ದಿನ ಮಾರ್ನಿಂಗ್ 7 ಗಂಟೆಗೆ ಇಸ್ತ್ರಿ ಮಾಡಬೇಕು ಆ ಶರ್ಟ್ನ ಅಂತ ಇವನು ತೊಗೊಂಡು ಬಂದು ನೋಡ್ತಾನೆ. ನೋಡಿದರೆ ಅದ್ರ ಮೇಲೆ ಕಲೆಗಳಿರ್ತವೆ. ಸೊ ಇವನಿಗೆ ಒಂಥರ ಅನ್ಸುತ್ತದೆ, ಏನಿದು ಕಲೆಗಳೆಲ್ಲ ಇದಾವಲ್ಲ ಅಂತ. ಅವನು ಅದನ್ನು ಸ್ವಚ್ಛ ಮಾಡ್ತಾನೆ, ಕ್ಲೀನ್ ಮಾಡ್ತಾನೆ. ಬಟ್ ಗೈಸ್ ಕಲೆಗಳು ಹಾಗೆ ಉಳಿತವೆ. ಸೊ ಹೀಗಿರ್ಬೇಕಾದ್ರೆ ಇವನಿಗೆ ಒಂಥರ ಅನ್ಸುತ್ತದೆ, ಏನಿದು ಪ್ರತಿ ತಿಂಗಳು ನಾನು ಕೋರ್ಟ್ಗೆ ಹೋಗ್ಬೇಕಾದ್ರೆ ಒಂದೊಂದು ಶರ್ಟ್ ಹೀಗೆ ಕಲೆ ಹತ್ಕೊಂಡು ಆಗ್ತಾ ಇದೆಯಲ್ಲ, ಇದೇನಿದು ಅಂತ. ಅಂದರೆ ಗೈಸ್ ಏನಂದರೆ ಇವನು ಕೋರ್ಟ್ಗೆ ಹೋಗೋ ಹಿಂದಿನ ದಿನ ಅಥವಾ ಒಂದು ವಾರ ಮೊದಲು ಇವನು ಆ ಒಂದು ಡ್ರೆಸ್ನ ಒಗೆದು ಹಾಕಿರ್ತಾನೆ. ಬಟ್ ಅವತ್ತಕ್ಕೆ ಕಲೆ ಹತ್ಕೊಂಡು ಅವು ಡ್ಯಾಮೇಜ್ ಆಗ್ತಿರ್ತವೆ ಎಲ್ಲೋ ಒಂದು ಕಡೆ. ಅದು ಹಾಕ್ಕೊಳಕ್ಕೆ ಬರಬಾರ್ದು ಅವನು, ಆ ಥರ ಆಗಿರುತ್ತದೆ ಗೈಸ್ ಶರ್ಟ್ಸ್ ಎಲ್ಲ. ಸೊ ಇವಾಗ ಇವನ ಹತ್ರ ಉಳಿದಿರೋದೇ ಒಂದು ವೈಟ್ ಶರ್ಟ್ ಆಗಿದೆ. ಅದು ಸಹ ಹೀಗಾಯ್ತಲ್ಲ ಅಂತ ಇವನು ಏನು ಮಾಡ್ತಾನೆ ಅಂದರೆ ಆ ಒಂದು ಶರ್ಟ್ನ ತನ್ನ ಸಿಸ್ಟರ್ ಹತ್ರ ಕೊಡ್ತಾನೆ. ಸಿಸ್ಟರ್ಗೆ ಹೇಳ್ತಾನೆ, ಇದನ್ನು ಒಯ್ದು ಡ್ರೈ ಕ್ಲೀನಿಂಗಿಗೆ ಕೊಡು, ಆಮೇಲೆ ಅದನ್ನು ಸಂಜೆ ಹೊತ್ತು ತೊಗೊಂಬ ನೀನು ಅಂತ, ಈ ಕಲೆ ಎಲ್ಲ ಹೋಗ್ಬೇಕು ನೋಡು ಅಂತ ಹೇಳ್ತಾನೆ ಅವನು. ಇವಾಗಂತ ಇವಳು ಡ್ರೆಸ್ನ ತೊಗೊತಾಳೆ, ಆ ಒಂದು ವೈಟ್ ಶರ್ಟ್ನ. ಸೊ ಅದನ್ನು ತೊಗೊಂಡು ಲಾಂಡ್ರಿಗೆ ಹೋಗ್ತಾಳೆ. ಲಾಂಡ್ರಿಗೆ ಹೋಗಿ ಕೊಟ್ಟರೆ ಅಲ್ಲಿ ಒಬ್ಬ ಆಳ್ ಮನುಷ್ಯ ಇರ್ತಾನೆ. ಅವನು ಅದನ್ನು ತೊಗೊಂಡು ಕ್ಲೀನ್ ಎಲ್ಲ ಮಾಡ್ತೀನಿ, ಸಂಜೆ ಹೊತ್ತು 7 ಗಂಟೆಗೆ ಬನ್ನಿ ಅಂತಾನೆ. ಸೊ ಆಯಿತು ಅಂತ ಸಿಸ್ಟರ್ ಗೈಸ್ 7 ಗಂಟೆಗೆ ಹೋದರೆ ಇವಾಗ ಆಳ್ ಮನುಷ್ಯ ಇರೋದಿಲ್ಲ. ಅದ್ರ ಬದಲಿಗೆ ಆ ಒಂದು ಲಾಂಡ್ರಿಯ ಓನರ್ ಇರ್ತಾರಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರು ಇರ್ತಾರೆ ಇಲ್ಲಿ. ಸೊ ಹಸ್ಬೆಂಡ್ ನೋಡಿರ್ತಾನೆ ಮಾರ್ನಿಂಗ್ ಈ ಸಿಸ್ಟರ್ ಬಂದಿರೋದು. ಸೊ ಅವನು ಆ ಒಂದು ವೈಫ್ಗೆ ಹೇಳ್ತಾನೆ, ನೋಡು ಇವ್ರದ್ದೊಂದು ವೈಟ್ ಶರ್ಟ್ ಇದೆ, ಸೊ ಅದನ್ನು ಒಮ್ಮೆ ಚೆಕ್ ಮಾಡು ಎಲ್ಲ ಕಲೆಗಳು ಹೋಗಿದ್ದಾವೋ ಇಲ್ಲೋ ಅಂತ, ಆಮೇಲೆ ಇವ್ರಿಗೆ ಕೊಡು, ದುಡ್ಡು ಇಸ್ಕೋ ಅಂತ ಹೇಳ್ತಾನೆ. ಆಯಿತು ಅಂತ ಆ ವೈಫ್ ಶರ್ಟ್ನ ಎಲ್ಲ ಚೆಕ್ ಮಾಡ್ತಾಳೆ. ಆ್ಯಂಡ್ ಚೆಕ್ ಮಾಡಿ ಅವಳು ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ನಿಂತ್ಕೊಂಡು ಹಸ್ಬೆಂಡ್ಗೆ ಕರೀತಾಳೆ ಅವಳು, ರೀ ಬನ್ರಿ ಇಲ್ಲಿ ಅಂತ ಅಂದಾಗ ಹಸ್ಬೆಂಡ್ ಏನಾಯ್ತು ಅಂತ ಹೋಗ್ತಾನೆ. ಅವನು ಆರಾಮಾಗಿ ಹೋಗಿ ನೋಡಿದರೆ ಅವಳು ಒಂದು ವೈಫ್ ಇರ್ತಾಳಲ್ಲ, ಅವಳು ಒಂದು ಕಲೆಯನ್ನು ತೋರಿಸ್ತಾಳೆ. ಆ ಒಂದು ಶರ್ಟ್ನ ಬ್ಯಾಕ್ ಸೈಡ್ ಡಾಟ್ ಟೈಪ್ ಇರುತ್ತೆ, ಈ ಪೆನ್ನಿನಿಂದ ಇಟ್ಟಿರ್ತೇವಲ್ಲ ಆ ಟೈಪ್ ಡಾಟ್ ಇರುತ್ತದೆ. ಸೊ ಅವಳು ತೋರಿಸ್ತಾಳೆ, ನೋಡಿ ಇದು ಏನಿದು ಅಂತ, ಇದು ಅದೇನಾ ಅಂತ ಕೇಳ್ತಾಳೆ ಅವಳು. ಹೇಳಿದಾಗ ಹಸ್ಬೆಂಡ್ ನೋಡ್ತಾನೆ, ನೋಡಿ ಅವನು ಸೈಲೆಂಟ್ ನಿಂತ್ಕೋತಾನೆ. ಒಂದು ಕ್ಷಣ ನಿಂತ್ಕೊಂಡು ವೈಫ್ಗೆ ಅವನು ಹಿಂಗೆ ಮಾಡ್ತಾನೆ ಗೈಸ್. ಬಟ್ ಅವನು ಕನ್ಸನ್ನೇ ಮಾಡ್ತಾನೆ, ಏನು ಹೇಳಬೇಡ ಅಂತ. ಅವನು ಆಮೇಲೆ ಆ ಶರ್ಟ್ನ ತೊಗೊಂಡು ಸಿಸ್ಟರ್ ಹತ್ರ ಬರ್ತಾನೆ. ಬಂದು ಸಿಸ್ಟರ್ಗೆ ಶರ್ಟ್ ಕೊಡ್ತಾನೆ. ನೋಡಿ ಈ ಶರ್ಟ್ನಲ್ಲಿ ಒಂದು ಡಾಟ್ ಟೈಪ್ ಕಲೆ ಇದೆ, ಸೊ ಇದು ನಮ್ಮ ಕಡೆಯಿಂದ ಕ್ಲೀನ್ ಮಾಡೋಕೆ ಆಗ್ತಾ ಇಲ್ಲ, ನೀವು ನಿಮ್ಮ ಹಿರಿಯರಿಗೆ ತೋರಿಸಿ, ಅವ್ರೇನಾದರೂ ಮಾಡ್ಬೋದು ಕ್ಲೀನಿಂಗ್ ಅಂತ ಅವನು ಹೇಳ್ತಾನೆ. ಹೇಳಿದಾಗ
ಆಯ್ತು ಬಿಡಿ ಅಂತ ಸಿಸ್ಟರ್ ನೋಡಿದ್ರೆ ಒಂದು ಸ್ಮಾಲ್ ಡಾಟ್ ಇದೆಯಲ್ಲ, ಸೊ ಅವಳು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನಿದು ಕಾಣೋದಿಲ್ಲ ಬಿಡು ಅಂತ ಅಂದಾಗ ಸಿಸ್ಟರ್ ಅಂತಾಳೆ ಆಯ್ತು ಇದ್ರದ್ದು ಕಾಸು ಎಷ್ಟಾಯ್ತು, ದುಡ್ಡು ತಗೊಳ್ಳಿ ಅಂತಾಳೆ. ಅಂದಾಗ ಆ ಒಂದು ಡ್ರೈ ಕ್ಲೀನರ್ ಅಂತಾನೆ ಬೇಡ ಬೇಡ ನಿಮ್ಮ ದುಡ್ಡೇನು ಬೇಡ ನನಗೆ, ನೀವು ಹೀಗೆ ಒಯ್ಯಿರಿ ಇದನ್ನ ಅಂತಾನೆ. ಇವಳಿಗೆ ಒಂಥರ ಆಶ್ಚರ್ಯ, ಏನಿದು ಜಸ್ಟ್ ಒಂದು ಸ್ಮಾಲ್ ಡಾಟ್ ಇದೆ, ಇವ್ನು ದುಡ್ಡು ಇಸ್ಕೊಳ್ಳಿಲ್ಲಲ್ಲ ಅಂತ. ಇವಳು ಹೀಗೆ ಮನೆ ಕಡೆ ಬರ್ತಾಳೆ. ಬಂದು ಇವಾಗೇನಂದ್ರೆ ಇವರಿಗೆ ಒಬ್ಬ ಅಣ್ಣ ಇರ್ತಾನೆ, ಈ ಸಿಸ್ಟರ್ಗೆ ಅಂದ್ರೆ ಇವ್ರು 3 ಜನ ಇರ್ತಾರೆ. ಒಬ್ಬ ಶ್ರೀಮಂತ ವ್ಯಕ್ತಿ, ಅವನಿಗೆ ಒಬ್ಬ ತಮ್ಮ ಮತ್ತು ಇವ್ರು ಸಿಸ್ಟರ್. ಸೊ ಇವಳು ಅವನ ಹತ್ರ ತೋರಿಸ್ತಾಳೆ, ನೋಡೋಣ ಈ ಶರ್ಟ್ ಇದೆಯಲ್ಲ ಇದರಲ್ಲಿ ಒಂದು ಕಲೆ ಇದೆ, ಆ್ಯಂಡ್ ಆ ಕಲೆಯನ್ನ ನೋಡಿ ಆ ಒಂದು ಲಾಂಡ್ರಿ ಅವನು ದುಡ್ಡೇ ಇಸ್ಕೊಳ್ಳಿಲ್ಲ, ಈ ಕಲೆ ಹೋಗಿಲ್ಲ ಅಂತ ಅಂದಾಗ ಅಣ್ಣ ತಗೋತಾನೆ. ಶರ್ಟ್ನ ತಗೊಂಡು ನೋಡಿದ್ರೆ ಗೈಸ್ ಒಂದು ಡಾಟ್ ಇರುತ್ತದೆ. ಸೊ ಅವನು ಸೈಲೆಂಟ್ ನಿಂತ್ಕೊಂಡು ಇವಾಗ ಏನಂದ್ರೆ ಅವನು ತಂದೆ ತಾಯಿಗೆ ಕರೀತಾನೆ. ನನ್ನ ತಂದೆ ತಾಯಿಗೆ, ಅಮ್ಮ ಅಪ್ಪ ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಈ ಶರ್ಟ್ ಮೇಲೆ ಏನೋ ಇದೆ ಅಂತ ಅಂದಾಗ ಅವರು ಆ ಶರ್ಟ್ನ ನೋಡ್ತಾರೆ. ನೋಡಿದ್ರೆ ಡಾಟ್ ಇದೆ. ಸೊ ಇವ್ರಿಗೆ ಒಂಥರ ಏನಿದು ಡಾಟ್ ಬಂದ್ಬಿಟ್ಟಿದೆಯಲ್ಲ ಅಂದಾಗ ಸಿಸ್ಟರ್ ಇರ್ತಾಳಲ್ಲ ಅವಳು ಅಂತಾಳೆ, ಈ ಸ್ಮಾಲ್ ಡಾಟ್ಗೆ ನೀವು ಯಾಕೆ ಇಷ್ಟು ಸೈಲೆಂಟ್ ಆಗಿ ನಿಂತಿದ್ದೀರಿ, ಗಾಬರಿ ಆಗಿದ್ದೀರಲ್ಲ, ಏನಿದು ಅಂತ ಅಂದಾಗ ಅಣ್ಣ ಅಂತಾನೆ, ಇದು ಒಂದು ನಾರ್ಮಲ್ ಕಲೆಯಿಂದ ಆಗಿರ್ತಕ್ಕಂತಹ ಡಾಟ್ ಅಲ್ಲ, ಬದಲಿಗೆ ನಮ್ಮನ್ನ ಯಾರೋ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡು ಮಾಟ ಮಂತ್ರ ಮಾಡಿರ್ತಕ್ಕಂಥ ಒಂದು ಡಾಟ್ ಆಗಿದೆ. ನೋಡಿಲಿ ಡಾಟ್ ಥರ ಇರುವುದು ಪ್ಲಸ್ ಮಾರ್ಕ್ ಇದೆ, ಅದನ್ನು ನೀಟಾಗಿ ಗಮನಿಸು ಅಂತ ಅಂತಾನೆ. ಆಗ ಆ ಒಂದು ಸಿಸ್ಟರ್ ಅದನ್ನು ನೋಡಿ ದಂಗಾಗ್ಬಿಡ್ತಾಳೆ. ಅವಳು ಹಾಗೆ ನಿಂತ್ಕೊಂಡಾಗ ಸಿಸ್ಟರ್ ಅಂತಾಳೆ, ಹೌದು ಅಣ್ಣ, ಬಟ್ ನಮ್ಮ ಮೇಲೆ ಯಾರು ಇಷ್ಟು ದ್ವೇಷನ ಕಾರ್ತಾ ಇದ್ದಾರೆ, ಯಾರು ಇರಬಹುದು, ನಮ್ಮನ್ನ ಎಷ್ಟು ಒಳ್ಳೆಯವನಿದ್ದಾನೆ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾನೆ, ಯಾರು ನಮ್ಮ ಮೇಲೆ ಇಷ್ಟು ದ್ವೇಷ ಕಾರ್ತಾರೆ ಅಂತ ಅಂತಾಳೆ. ಆಗ ತಾಯಿ ಅಂತಾಳೆ, ನಮ್ಮ ಮಗ ತುಂಬ ಮೇಲೆ ಬೆಳೀತಾ ಇದ್ದಾನೆ, ಅದನ್ನು ನೋಡಿ ಯಾರೋ ಸಹಿಸ್ಕೊಳ್ಳದೆ ಈ ಥರ ಮಾಡಿದ್ದಾರೆ, ಯಾರು ಮಾಡಿದಾರೋ ಏನೋ ಅಂತ ಇವರು ಹೀಗೆ ಮಾತಾಡ್ಕೊಂತ ನಿಂತಿರ್ತಾರೆ. ಆವಾಗ ಆ ಒಂದು ಶ್ರೀಮಂತ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಬಂದು ಅಂತಾನೆ, ಏನಿದು ನನ್ನ ಶರ್ಟ್ನ ನೀವು ಹಿಡ್ಕೊಂಡು ಕೋರ್ ಕಮಿಟಿ ಮೀಟಿಂಗೇ ಮಾಡ್ತಾ ಇದ್ದೀರಲ್ಲ, ಏನಿದು ಡೀಪ್ ಡಿಸ್ಕಷನ್ ಅಂತ ಅವನು ಹೇಳ್ತಾನೆ. ಹೇಳಿದಾಗ ಆ ಒಂದು ತಮ್ಮ ಇರ್ತಾನಲ್ಲ ಅವನಂತಾನೆ, ಅಣ್ಣ ನೋಡಿಲಿ ಇದ್ರ ಮೇಲೆ ಏನೋ ಒಂದು ಡಾಟ್ ಇದೆ, ಈ ಶರ್ಟ್ನ ನೀನು ಹಾಕ್ಕೊಂಡು ಹೋಗಬೇಡ ಅಂತ ಅಂದಾಗ ಆ ಒಂದು ಅಣ್ಣ ಇರ್ತಾನಲ್ಲ ಅಂದರೆ ಶ್ರೀಮಂತ ವ್ಯಕ್ತಿ, ಅವನು ಫುಲ್ ಇಂಪೇಷಂಟ್ ಆಗಿ ಅವನಂತಾನೆ, ಏನಿದು ಈ ಡಾಟ್ ಇದೆ ಅಂತ ನಾನು ಈ ಶರ್ಟ್ನ ಹಾಕ್ಕೊಂಡು ಹೋಗ್ಬಾರ್ದಾ, ಆಲ್ರೆಡಿ ಎಲ್ಲ ಶರ್ಟ್ಗಳು ಖರಾಬ್ ಆಗಿಬಿಟ್ಟಿದ್ದಾವೆ, ನಾನು ನಾಳೆ ಇದೇ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ ಅಂತ. ಸೊ ಇವನು ಕೋರ್ಟಿಗೆ ಹೋಗ್ತಾನೆ. ಕೋರ್ಟಿಗೆ ಹೋಗಿ ಬಂದಿನ ಗೈಸ್ ನಾನು ನಿಮಗೆ ಹೇಳ್ತೀನಿ, ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಇದು ಒಂದು ದಿನ ಏನಿರುತ್ತದಲ್ಲ ಇದು ಒಂದು ಸೂತಕದ ದಿನದ ಥರ ಇರುತ್ತದೆ, ತುಂಬ ಬೇಜಾರಾಗಿರುತ್ತೆ ಗೈಸ್. ಸೊ ಅವನು ರಾತ್ರಿ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಮಲಗ್ತಾನೆ. ಮಲಗಿ ಬೆಳಗ್ಗೆ ಎದ್ರೆ ಈ ಒಂದು ಕುತ್ತಿಗೆ ಇದೆಯಲ್ಲ ಅದು ಬ್ಯಾಕ್ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಬ್ಯಾಕ್ ನೆಕ್ಕಲ್ಲಿ ಪೇನ್ ಆಗ್ತಾ ಇದೆ. ಎಷ್ಟು ಆಗ್ತಾ ಇದೆ ಅಂದರೆ ಅವನಿಗೆ ಹೇಳೋಕೆ ಆಗ್ತಾ ಇಲ್ಲ. ಯಾರೋ ಇವನ್ ಬ್ಯಾಕ್ ಸೈಡ್ನಲ್ಲಿ ಒಂದು ದೊಡ್ಡ ಕಲ್ಲು ಅಥವಾ ಯಾರೋ ಒಂದು ಮನುಷ್ಯ ಅದನ್ನು ಜೋರಾಗಿ ಹಿಡ್ಕೊಂಡು ಕೂತಿದ್ದಾನೋ ಏನೋ ಅನ್ನೋ ಥರ ಆಗ್ತಾ ಇದೆ. ಆ್ಯಂಡ್ ಇವಾಗ ಏನಂದರೆ ಇವನಿಗೆ ಬಾಯಿ ಸಹ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ. ಇವನು ಹೀಗೆ ಬೆಡ್ ಮೇಲೆ ಮಲಗಿರ್ತಾನೆ. ಸೊ ಆವಾಗ ಅಲ್ಲಿಗೆ ಆ ತಮ್ಮ ಬರ್ತಾನೆ. ತಮ್ಮ ಬಂದಂತಾನೆ, ನೋಡೋಣ ನಾನು ನಿನಗೆ ಮೊದಲೇ ಹೇಳಿದೆ ಈ ಒಂದು ಶರ್ಟ್ ಹಾಕ್ಕೊಂಡು ಹೋಗಬೇಡ, ಇದರಲ್ಲಿ ಏನೋ ಇದೆ ಅಂತ, ನೀನು ನನ್ನ ಮಾತು ಕೇಳಿಲ್ಲ, ನೋಡಿ ಇವಾಗ ಹೇಗಾಯ್ತು ನಿನ್ನ ಪರಿಸ್ಥಿತಿ. ಇರಲಿ, ಆದರೂ ನನಗೆ ಒಬ್ಬ ಶಿವಮೊಗ್ಗದಲ್ಲಿ ಪರಿಚಿತ ಇರತಕ್ಕಂಥ ಸ್ವಾಮೀಜಿ ಇದ್ದಾರೆ, ಅವ್ರ ಹತ್ರ ಹೋಗೋಣ ನಡಿ ಅಣ್ಣ, ಏನನ್ನೋದು ನಮಗೆ ತಿಳಿಯುತ್ತದೆ ಅಂತ ಅಂದಾಗ ಆ ಶ್ರೀಮಂತ ವ್ಯಕ್ತಿ ಅಂತಾನೆ, ನಾನು ಎಲ್ಲಿಗೂ ಬರೋದಿಲ್ಲ, ನಿನಗೇನು ಮಾಡ್ಬೇಕನ್ಸುತ್ತದೆಯೋ ನೀನು ಮಾಡಿ ಹೋಗು ಅಂತ ಹೇಳ್ತಾನೆ. ಆಯಿತು ಅಂತ ಈ ತಮ್ಮ ಬರ್ತಾನೆ. ತಮ್ಮ ಮತ್ತು ಅವನ ಹೆಂಡತಿ ಇಬ್ಬರು ಆ ಸ್ವಾಮೀಜಿ ಹತ್ರ ಬರ್ತಾರೆ. ಬಂದು ಅಲ್ಲಿ ಕೂತಾಗ ಆ ಸ್ವಾಮೀಜಿ ಇವರಿಗಂತಾರೆ, ನೋಡಿ ನಮಗೆ ಗೊತ್ತಿದೆ ನಿಮಗೇನಾಗಿದೆ ಅಂತ, ನೀವು ಎಲ್ಲ ಡೀಟೇಲ್ಸ್ನ ಹೇಳೋಕ್ಕಿಂತ ಮೊದಲು ಜಸ್ಟ್ ನಿಮ್ಮಣ್ಣನ ಒಂದು ಡೇಟ್ ಆಫ್ ಬರ್ತ್ ಕೊಡಿ ಅಂತಾನೆ ಆ ಸ್ವಾಮೀಜಿ. ಅಂದಾಗ ಇವರು ಡೇಟ್ ಆಫ್ ಬರ್ತ್ ಕೊಡ್ತಾರೆ. ಕೊಟ್ಟ ಮೇಲೆ ಆ ಒಂದು ಸ್ವಾಮೀಜಿ ಅಂತಾರೆ, ನಿಮ್ಮಣ್ಣನ ಮೇಲೆ ಯಾರೋ ಸೂಜಿ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಅಂದಾಗ ಇವರು ಶಾಕ್. ಈ ಒಂದು ಸೂಜಿ ಪ್ರಯೋಗ ಅಂದರೆ ಈ ಒಂದು ಲಿಂಬೆ ಹಣ್ಣು ಇರುತ್ತದಲ್ಲ, ಆ ಲಿಂಬೆ ಹಣ್ಣಿಗೆ ಮಾಟ ಮಂತ್ರ ಮಾಡಿ ಒಂದು ಸೂಜಿಯನ್ನು ಚುಚ್ತಾರೆ. ಆ ಸೂಜಿಯನ್ನು ಹೇಗೆ ಚುಚ್ತಾರಲ್ಲ ಆ ಒಂದು ಲಿಂಬೆ ಹಣ್ಣಿಗೆ, ಇತ್ತ ಕಡೆ ಈ ವ್ಯಕ್ತಿಯ ಸರ್ವನಾಶ ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಅದು ಈ ಲಿಂಬೆಕಾಯಿ ಎಷ್ಟು ಜಲ್ದಿ ಒಣಗಿ ಹೋಗುತ್ತದಲ್ಲ ಅಷ್ಟು ಜಲ್ದಿ ಆ ವ್ಯಕ್ತಿ ಸರ್ವನಾಶ ಆಗ್ತಾನೆ, ಯಾರ ಮೇಲೆ ಇದನ್ನು ಮಾಡಿಸಿರ್ತಾನಲ್ಲ ಆ ವ್ಯಕ್ತಿ ಗೈಸ್.
ಸೊ ಹೀಗೆ ಆ ಸ್ವಾಮೀಜಿ ಹೇಳಿ ಅಂತಾರೆ. ಮತ್ತೆ ಇವನ ಮೇಲೆ ಮಾರಣ ಕ್ರಿಯೆ ಸಹ ಆಗಿದೆ, ಇವನು ಸುಸೈಡ್ ಏನೋ ಮಾಡ್ಕೊಂಡಿರ್ಬೇಕು ನೋಡು ಹಿಂದಿನ ಟೈಮ್ ಅಂತ ಅಂದಾಗ ಇವರು ಹೌದು ಸ್ವಾಮೀಜಿ, ಬಟ್ ಇದನ್ನ ಹೇಗೆ ತೆಗೆದು ಹಾಕೋದು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ನ ಅಂತ ಅಂತಾರೆ. ಅಂದಾಗ ಆ ಸ್ವಾಮೀಜಿ ಅಂತಾರೆ, ಇದನ್ನ ನಾವು ತೆಗೆದು ಹಾಕೋಕ್ ಬರೋದಿಲ್ಲ, ಇದನ್ನ ನಾಶ ಸಹ ಮಾಡೋಕ್ ಬರೋದಿಲ್ಲ. ಬಟ್ ಏನಂದ್ರೆ ಇದನ್ನ ನಾವು ಡೈವರ್ಟ್ ಆರ್ ರಿವರ್ಸ್ ಮಾಡಬಹುದು. ಯಾರು ಇದನ್ನ ಮಾಡಿದಾರಲ್ಲ ಬ್ಲ್ಯಾಕ್ ಮ್ಯಾಜಿಕ್, ಅದು ಅವರಿಗೆ ರಿವರ್ಸ್ ಆಗುತ್ತೆ, ನೀವು ಎಸ್ ಅಂದ್ರೆ ಮಾಡ್ತೀನಿ ಅಂತ ಅಂತಾರೆ ಒಂದು ಸ್ವಾಮೀಜಿ. ಅಂದಾಗ ಆ ತಮ್ಮ ಅಂತಾನೆ, ಸ್ವಾಮೀಜಿ ಮಾಡಿಬಿಡಿ ರಿವರ್ಸ್, ಅದರಲ್ಲೇನು ಸಂಕೋಚ ಇಲ್ಲ ಅಂತ ಅಂದಾಗ ಸ್ವಾಮೀಜಿ ಅಂತಾರೆ, ಇದು ತುಂಬಾ ರಿಸ್ಕಿ ಆಗಿದೆ, ಅವ್ರ ಜೀವ ಹೋಗೋ ಚಾನ್ಸಸ್ಸು ಇರುತ್ತೆ. ಅಂದಾಗ ಆ ಒಂದು ತಮ್ಮ ಅಂತಾನೆ, ಆಗ್ಲಿ ಬಿಡಿ ಸ್ವಾಮೀಜಿ, ನಮ್ಮ ಅಣ್ಣನ ಜೀವ ಉಳಿದ್ರೆ ಸಾಕು, ನಮ್ಮ ಅಣ್ಣನ ಜೀವ ತಗೊಳಕ್ ಹೋಗ್ತಿದ್ರಲ್ಲ ಇವರು, ಅವ್ರ ಜೀವ ಹೋದ್ರೆ ಹೋಗ್ಲಿ ಬಿಡಿ ಅಂತ ಅಂತಾನೆ. ಆಯ್ತು ಅಂತ ಸ್ವಾಮೀಜಿ ಅಂತಾರೆ. ಅಂದ ತಕ್ಷಣ ಮತ್ತೆ ಈ ಒಂದು ತಮ್ಮನ ಜೊತೆ ಒಂದು ವೈಫ್ ಬಂದಿರ್ತಾಳಲ್ಲ, ಅವಳು ಅಂತಾಳೆ, ಬಟ್ ಇದನ್ನ ಯಾರು ಮಾಡಿಸಿದ್ದಾರೆ ಅಂತ ನಮ್ಗೆ ಹೇಳೋಕ್ಕಾಗುತ್ತಾ ನೀವು ಅಂತ ಕೇಳಿದಾಗ ಸ್ವಾಮೀಜಿ ಅಂತಾರೆ, ಈ ಒಂದು ಮಾಟ ಮಂತ್ರದ ಜಗತ್ತಿನಲ್ಲಿ ಯಾರಿದನ್ನ ಮಾಡಿಸಿದ್ದಾರೆ ಅಂತ ಹೇಳುವುದು ನಿಷಿದ್ಧವಾಗಿದೆ. ಸೊ ನಾನು ಇದನ್ನ ನಿಮ್ಗೆ ಹೇಳೋದಿಲ್ಲ. ಬಟ್ ನಿಮ್ಗೆ ಗೊತ್ತಾಗುತ್ತದೆ. ಅದು ಹೇಗಂದ್ರೆ, ನಿಮ್ಮ ಒಂದು ಕ್ಲೋಸ್ ಸಂಬಂಧಿಗಳಲ್ಲೇ ಯಾರೋ ಮಾಡಿದ್ದಾರೆ, ಆ್ಯಂಡ್ ನಿಮ್ಮ ಅಣ್ಣನ ಜೊತೆ ಏನು ಆಗಿತ್ತಲ್ಲ ಅದೇ ಸೇಮ್ ಕ್ರೊನಾಲಜಿಯಲ್ಲಿ ಅಂದರೆ ಕಾಲಾನುಕ್ರಮಣಿಕೆಯಲ್ಲಿ ಅವನಿಗೂ ಸೇಮ್ ಆಗುತ್ತದೆ, ಯಾರು ಮಾಡಿಸಿದಾರಲ್ಲ ಅವನಿಗೂ ಅಂತ ಅಂದಾಗ, ಆಯಿತು ಸ್ವಾಮೀಜಿ ನೀವೇನು ಮಾಡ್ತೀರಿ ಮಾಡಿ ಅಂತ ಇವರು ಎದ್ದು ಬಂದ್ಬಿಡ್ತಾರೆ ಅಲ್ಲಿಂದ. ಆ್ಯಂಡ್ ಇತ್ತ ಕಡೆ ಈ ಸ್ವಾಮೀಜಿ ಕೆಲವೊಂದು ತಂತ್ರ ಮಂತ್ರಗಳನ್ನೆಲ್ಲ ಮಾಡ್ತಾರೆ. ಮಾಡಿದ ತಕ್ಷಣನೇ ಗೈಸ್, ಈ ಒಂದು 2 ತಿಂಗಳಲ್ಲಿನೇ ಇವರ ಒಬ್ಬ ಕ್ಲೋಸ್ ರಿಲೇಟಿವ್ಸ್, ಅಂದರೆ ಇವರೇನು ಅನ್ಕೊಂಡಿರ್ಲಿಲ್ಲಲ್ಲ ಯಾರು ನಮ್ಮನ್ನ ಹಿಂದಿನಿಂದ ದ್ವೇಷ ಮಾಡಬಹುದು ಅಂತ ಕಣ್ಣು ಮುಚ್ಚಿ ನಂಬಿದ್ರಲ್ಲ ಇವರು, ಅದೇ ವ್ಯಕ್ತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ ಇವ್ರ ಮೇಲೆ. ಆ್ಯಂಡ್ ಅವ್ರ ಕಡೆನೂ ಸೇಮ್ ಆಗುತ್ತದೆ. ಹೀಗೆ ಅವರಿಗೂ ಇದೇ ತರಹ ಇವಂದು ಹೇಗೆ ಇದು ಆಸ್ತಿ ಹೋಯ್ತಲ್ಲ ಹಾಗೆ ಅವ್ರದ್ದು ಆಸ್ತಿ ಹೋಗುತ್ತದೆ, ಇವಂದು ಹೇಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ ಅವ್ರದ್ದು ಕಾರ್ ಆಕ್ಸಿಡೆಂಟ್ ಆಗುತ್ತದೆ, ಇವನ್ ವೈಫ್ ಹೇಗೆ ಬಿಟ್ಟು ಹೋಗಿದ್ಲಲ್ಲ ಅವ್ರ ವೈಫು ಹಾಗೆ ಬಿಟ್ಟು ಹೋಗ್ತಾಳೆ. ಆ್ಯಂಡ್ ಲಾಸ್ಟಿಗೆ ಸೂಸೈಡ್ ಅಟೆಂಪ್ಟ್ ಮಾಡಿ ಇವ್ರ ಮೇಲೂ ಕೇಸ್ ಆಗುತ್ತದೆ ಗಾಯ್ಸ್, ಸೇಮ್ ಥಿಂಗ್ ಆಗುತ್ತದೆ. ಆ್ಯಂಡ್ ಅವಾಗ ಈ ಒಂದು ಶ್ರೀಮಂತ ವ್ಯಕ್ತಿ ಇದನ್ನಲ್ಲ ಅವನಂತಾನೆ, ಇವಾಗ ನನಗೆ ಅರ್ಥ ಆಯಿತು, ನಮ್ಮ ಒಂದು ಕಷ್ಟ ಸಮಯದಲ್ಲಿ ಅವರು ಕೇಳದೆ ನಮಗೆ ಗೊತ್ತಿಲ್ಲದೆ ನಮ್ಮಿಂದ ದೂರ ಆಗ್ಬಿಟ್ರಲ್ಲ, ಇದು ನಮ್ಮ ತಲೆಗೂ ಹೋದಿಲ್ಲ ಇವ್ರು ಏಕೆ ನಮ್ಮಿಂದ ದೂರ ಆದ್ರು ಅಂತ. ಹೀಗೆ ಗಾಯ್ಸ್ ಇವರು ಎಲ್ಲ ಅರ್ಥ ಆಗುತ್ತದೆ. ಆ್ಯಂಡ್ ಈ ಸ್ಟೋರಿ ಈ ಥರ ಇತ್ತು ಗಾಯ್ಸ್. ಆ್ಯಂಡ್ ಈ ಸ್ಟೋರಿ ಹೇಳೋದಕ್ಕೆ ಮೇನ್ ಕಾರಣ ಏನು ಅಂದರೆ, ನನಗೂ ಅಂದರೆ ನೋಡಿ ಇಲ್ಲಿ ಈ ಸ್ಟೋರಿ ಬರೋ ಹೊತ್ತಿಗಾಗಲೇ ನನ್ನ ಹತ್ರ ಒಂದು ಶರ್ಟ್ ಇದೆ ಗೈಸ್, ವೈಟ್ ಶರ್ಟ್ ಇತ್ತು ನನ್ನ ಹತ್ರನು. ಸೊ ಈ ವೈಟ್ ಶರ್ಟ್ ಇದೆಯಲ್ಲ ಇದರದ್ದು ಬ್ಯಾಕ್ ಸೈಡ್ ಒಂದು ಡಾಟ್ ಇದೆ ಇಲ್ಲಿ, ಅದು ಕಾಣೋದಿಲ್ಲ ಗೈಸ್, ನಾರ್ಮಲ್ ಕಾಣೋದಿಲ್ಲ. ಆ್ಯಂಡ್ ಇದನ್ನು ನಾವು ಒಬ್ಬರಿಗೆ ಕೊಟ್ಟಿದ್ದೀವಿ, ಇದನ್ನು ಕೊಟ್ಟಾಗ ಅವರು ಸಹ ಸೇಮ್ ಹೇಳಿದರು, ನನಗೆ ಹೇಳಿಲ್ಲ, ನಮ್ಮ ಒಬ್ಬ ಮನೆಯ ಫ್ಯಾಮಿಲಿ ಮೆಂಬರ್ಗೆ ಹೇಳಿದರು, ಇದರಲ್ಲಿ ಡಾಟ್ ಇದೆ, ಯಾರೋ ಚುಚ್ಚಿಸಿದ್ದಾರೆ ನೋಡಿ, ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದರು ಅವರು. ಸೊ ಆವಾಗ ನನಗೂ ಮರನೇ ದಿನ ಎಲ್ಲಿಗೋ ಹೋಗೋದಿತ್ತು ಗೈಸ್ ಈ ಒಂದು ಶರ್ಟ್ ಹಾಕ್ಕೊಂಡು. ಸೊ ನಾನು ಹೋಗಿದ್ದೆ. ಆ್ಯಂಡ್ ಹೋಗಿ ಬಂದ ಮಾರನೇ ದಿನವೇ ನನ್ನ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿತ್ತು, ಬ್ಯಾಕ್ ಸೈಡ್ ಪೇನ್ ಆಗಿತ್ತು, ನನಗೆ ವಿಡಿಯೋ ಮಾಡೋಕ್ಕೆ ಸಹಿತ ಆಗಲಿಲ್ಲ, ನನಗೆ ಈ ಥರ ಮೇಲೆ ಕೆಳಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನನಗೂ ಅನ್ಸೋಕೆ ಸ್ಟಾರ್ಟ್ ಆಗಿಬಿಡ್ತು, ಏನಿದು ನನಗೂ ತಂತ್ರಗಿಂತ್ರ ಮಾಡಿಗಿಡಿದಾರೋ ಏನೋ ಯಾರಾದರೂ ಅಂತ. ಯಾಕಂದರೆ ಶರ್ಟ್ ಮೇಲೆ ನೋಡಿದರೆ ಕಲೆ ಇದೆ, ಏನು ಮಾಡೋದು ಇವಾಗ, ಒಳ್ಳೆ ಟೆನ್ಷನ್ ಆಗಿಬಿಡ್ತು ಗೈಸ್, ಯಾಕಂದರೆ ಫುಲ್ ಬ್ಲಾಕ್ ಆಗಿಬಿಟ್ಟಿದೆಯಲ್ಲ ಇದು. ಸೊ ನಾನು ಹಾಗೆ ಥಿಂಕ್ ಮಾಡ್ತಾ ಇದ್ದೆ, ಮಾಡ್ತಾ ನನಗನ್ನಿಸ್ತು, ಯಾಕೆ ನಾನು ಸಹ ಒಂದು ಯಾವುದಾದ್ರೂ ಸ್ವಾಮೀಜಿ ಅವ್ರನ್ನ ಭೇಟಿ ಆಗಬಾರ್ದು ಅಂತ. ನಾನು ಇನ್ನೇನು ಭೇಟಿ ಆಗಬೇಕು, ಬಟ್ ಏನಂದರೆ ಮತ್ತೆ ನನ್ನ ಮೈಂಡ್ನಲ್ಲಿ ನಾನೇ ಥಿಂಕ್ ಮಾಡಿಕೊಂಡೆ, ಇದೇನಾದರೂ ಎಕ್ಸಸೈಸ್ ಬಿಟ್ಟಿರೋದ್ರಿಂದ ಆಗಿದೆಯೋ ಏನೋ ಅಂತ. ಅಂದರೆ ನಾನು ಕಂಟಿನ್ಯೂಸ್ ಎಕ್ಸಸೈಸ್ ಮಾಡ್ಕೊತಾ ಬಂದಿದ್ದೀನಿ ಗೈಸ್. ಸೊ ಆ ಒಂದು ವಾರ ಎಕ್ಸಸೈಸ್ ಮಾಡಿರ್ತಿರ್ಲಿಲ್ಲ, ಯಾವಾಗ ನಾನು ಎಕ್ಸಸೈಸ್ ಮಾಡ್ತಿದ್ದೆ ಅಲ್ಲ ಆವಾಗ ನನಗೇನೂ ಆಗ್ತಾ ಇರಲಿಲ್ಲ. ಸೊ ಎಕ್ಸಸೈಸ್ ಬಿಟ್ಟಾಗ ಇದು ಪೇನ್ ಆಗಿದೆಯಲ್ಲ ಅಂತ ನಾನು ಹೇಗೋ ನನ್ನ ಒಂದು ವಿಲ್ ಪವರ್ ಅನ್ನುತ್ತಲ್ಲ ಅದನ್ನು ನಾನು ಸ್ಟ್ರಾಂಗ್ ಮಾಡಿಕೊಂಡು ಜಸ್ಟ್ ಒಂದು ಸತಿ ಟ್ರೈ ಮಾಡೋಣ ಅಂತ ನಾನು ಶೋಲ್ಡರ್ ಎಕ್ಸಸೈಸ್ ಮಾಡಿದೆ. ಆ್ಯಂಡ್ ಗಾಯ್ಸ್ ನನ್ನ ಪೇನ್ ಎಲ್ಲ ಹೊರಟು ಹೋಗ್ಬಿಡ್ತು. ಇವಾಗೂ ಇನ್ನೂ ಸ್ವಲ್ಪ ಇದೆ ಗಾಯ್ಸ್ ಪೇನ್, ಅದು ಯಾಕೆ ಬಂತು ಏನು ನನಗೆ ಗೊತ್ತಿಲ್ಲ, ಇವಾಗೂ ಪೇನ್ ಇದೆ, ಇದರದ್ದು ರೀಸನ್ ಅಂತೂ ನನಗೆ ತಿಳಿದಿಲ್ಲ, ಸಡನ್ ಬಂದ್ಬಿಡ್ತು ಗೈಸ್ ಆ ಪೇನು.
ಬಟ್ ಏನಂದರೆ ನಾನು ಇದನ್ನು ನಂಬೋದಿಲ್ಲ, ಅದರಿಂದ ಆಗಿದೆ, ಯಾರೋ ನನ್ನ ಮೇಲೆ ಮಾಡಿಸಿದ್ದಾರೆ ಅಂತ. ಯಾಕಂದರೆ ಎಕ್ಸಸೈಸ್ ಮಾಡಿದರೆ ಅದು ಇನ್ನೂ ಹೆಚ್ಚಿಗೆ ಆಗಬೇಕಿತ್ತು. ಬಟ್ ಇಲ್ಲೇನಂದರೆ ಇವಾಗ ಕಡಿಮೆ ಆಗ್ತಾ ಇದೆ. ನನಗನಿಸುತ್ತೆ ಆ ದಿನ ನಾನು ಊಟ ಹೆಚ್ಚಿಗೆ ಮಾಡಿರ್ತಿರ್ಲಿಲ್ಲ, ಸ್ವಲ್ಪನೇ ಊಟ ಮಾಡಿದ್ದೆ. ಆ್ಯಂಡ್ ಟ್ರಾವೆಲಿಂಗ್ ಹೆವಿ ಆಗಿತ್ತಲ್ಲ, ಸೊ ನಂದು ನೆಕ್ ಹಿಡ್ಕೊಂಡ್ಬಿಟ್ಟಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಏನಂದರೆ ನೀವು ಸಹ ಗಾಯ್ಸ್ ಏನು ಮಾಡಬೇಕಂದ್ರೆ, ಈ ಥರ ಯಾರಾದರೂ ಮಾಟ ಮಂತ್ರ ಅಂತ ಅಂದರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಮೈಂಡ್ಗೆ ಒನ್ ಟೈಮ್ ಕ್ವಶನ್ಸ್ ಕೇಳಬೇಕು, ಇಸ್ ಇಟ್ ರಿಯಲಿ ಅಂತ. ಸೊ ಆವಾಗ ನಿಮ್ಮ ಮೈಂಡ್ ಇದೆಯಲ್ಲ, ಅದು ನಿಮಗೆ ರಿಯಲ್ ಉತ್ತರ ಕೊಡುತ್ತೆ. 100 ಜನ ನಿಮಗೆ ತಪ್ಪು ಉತ್ತರ ಕೊಡ್ಬೋದು, ಬಟ್ ನಿಮ್ಮ ಮೈಂಡ್ ನಿಮಗೆ ರಿಯಲ್ ಉತ್ತರ ಕೊಡುತ್ತೆ. ಸೊ ನಾನು ಅದನ್ನೇ ಮಾಡಿದೆ. ಆ್ಯಂಡ್ ಹಾಗಾಗಿನೇ ಈ ವಿಡಿಯೋ ಸಹ ನಾನು ಮಾಡಿದ್ದೀನಿ. ನೀವು ಸಹ ಇದೇ ಥರ ಮಾಡಿ ಅಂತ. ನೀವು ಯಾರೋ ಹೇಳಿದರು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಅಂತ ತಿಳ್ಕೊಂಡು ಕೂತ್ಕೋಬೇಡಿ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಒಂದು ಸರೌಂಡಿಂಗ್ಸ್ನಲ್ಲಿ ಏನೇನಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಅದನ್ನೆಲ್ಲ ಯೂಸ್ ಮಾಡಿ ನೋಡಿ. ದೆನ್ ನೆಕ್ಸ್ಟ್ ನಿಮಗೆ ಹೊಳಿಲಿಲ್ವಾ, ಆವಾಗ ನೀವು ಯಾರಿಗಾದರೂ ಭೇಟಿಯಾಗಿ. ಆ್ಯಂಡ್ ಅದು ಸಹ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ, ಅವರು ಜೆನ್ಯುವೆನ್ ಪರ್ಸನ್ ಇದ್ದಾರೋ ಇಲ್ವೋ ಅಂತ. ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ಲಾಟ್ಸ್ ಆಫ್ ಪೀಪಲ್ಸ್ ಆರ್ ಓನ್ಲಿ ಅಬೌಟ್ ಕ್ಯಾಶ್, ದುಡ್ಡು ಬಗ್ಗೆನೇ ಅವರು ಥಿಂಕ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಇದನ್ನು ಈ ವಿಡಿಯೋ ಮಾಡೋದರ ಒಂದು ಉದ್ದೇಶ ಆಗಿದೆ. ಆ್ಯಂಡ್ ಹೀಗಂತ ಹೇಳ್ತಾ ಗೈಸ್, ಇನ್ನೊಂದೇನೆಂದರೆ ಮಧುಕುಮಾರ್ ಅವರು ಕ್ವಶನ್ಸ್ ಕೇಳಿದರು, ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಹೇಗೆ ಬಾರ್ನ್ ಆಯಿತು ಆರ್ ಮ್ಯಾಜಿಕ್ ಹೇಗೆ ಬಾರ್ನ್ ಆಯಿತು ಅಂತ. ಮ್ಯಾಜಿಕ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಇವರು ಎಲ್ಲರೂ ಮಾಡಿಬಿಟ್ಟಿದ್ದಾರೆ, ಯಾರ್ಯಾರ್ದು ಹೆಸರಿದೆ ಗೈಸ್. ಬಟ್ ಏನಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇದೆಯಲ್ಲ, ಇದರ ಹಿಂದೆ ಒಂದು ಸ್ಟೋರಿ ಇದೆ. ನಾನು ಬಹಳ ದಿನಗಳ ಹಿಂದೆ ಓದಿದ್ದೆ. ಏನಂದರೆ ಶಿವ ಇದನ್ನಲ್ಲ, ಶಿವ ಈ ಒಂದು ಮ್ಯಾಜಿಕ್ನ 80% ಸೃಷ್ಟಿ ಮಾಡಿದರು ಒಳ್ಳೆಯ ಒಂದು ಸಲುವಾಗಿ. ಅದೇ ಥರ ಮಹಾಕಾಳಿ ಇದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಅಂದರೆ 20% ಬ್ಲ್ಯಾಕ್ ಮ್ಯಾಜಿಕ್ನ ಕೆಟ್ಟ ಯೂಸಸ್ಗಾಗಿ ಸಿದ್ಧಿಯನ್ನು ಮಾಡಿದರು, ಅಂದರೆ ಸೃಷ್ಟಿಯನ್ನು ಮಾಡಿದ್ರಂತೆ. ಅವು ಎರಡೂ ಕೂಡಿಕೊಂಡಾಗ ಏನಾಗಿದೆ ಅಂದರೆ ಅದು ಒಂದು ಜನರಿಗೆ ಕಾಪಾಡುವ ತಂತ್ರನೇ ಆಗಿತ್ತು ಅದು, ಯಾವಾಗ ಭಗವಾನ್ ಶಿವ ಇದನ್ನು ಮಾಡಿದ್ರಲ್ಲ ಅವಾಗ. ಬಟ್ ಬರ್ತಾ ಏನಾಯ್ತು ಅಂದರೆ ಕೆಲವೊಂದಿಷ್ಟು ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಫಾರ್ ಎಕ್ಸಾಂಪಲ್, ಇವಾಗ ಏನಂದರೆ ನಮ್ಮ ಹತ್ರ ಇವಾಗ ಇದು ಇರುತ್ತೆ, ಏನಂದರೆ ಔಷಧಿಗಳಿದ್ದಾವೆ. ಅದನ್ನು ನಾವು ಒಳ್ಳೆಯ ಇದಕ್ಕೆ ಯೂಸ್ ಮಾಡಿದರೆ ಅದು ನಮ್ಮ ದೇಹಕ್ಕೆ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ. ಅದನ್ನು ನಾವು ಕೆಟ್ಟ ಯೂಸ್ ಮಾಡಿದರೆ ಅದು ನಮಗೆ ಕೆಟ್ಟ ಎಫೆಕ್ಟ್ ಕೊಡುತ್ತೆ. ಸೊ ಅದೇ ಥರ ಗೈಸ್, ನಾವು ಆ ಔಷಧಿಗಳನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತದಲ್ಲ. ಸೊ ಅದೇ ಥರ ಈ ಒಂದು ತಂತ್ರ ಮಂತ್ರ ಇವತ್ತನ್ನೆಲ್ಲ ನೀವು ಹೇಗೆ ಯೂಸ್ ಮಾಡ್ತೀರಿ, ನಿಮ್ಮ ಮೈಂಡ್ ಇದನ್ನು ಹೇಗೆ ಟ್ರೀಟ್ ಮಾಡುತ್ತೆ, ಅದರ ಮೇಲೆ ಎಫೆಕ್ಟ್ ಆಗಿರುತ್ತೆ ಗೈಸ್. ಇಟ್ಸ್ ಆಲ್ ಅಬೌಟ್ ಪ್ಲೆಸಿಬೋ ಇಫೆಕ್ಟ್. ನನ್ನ ಪ್ರಕಾರ ನಾವು ಹೇಗೆ ಥಿಂಕ್ ಮಾಡ್ತೇವಲ್ಲ ಹಾಗೆ ನಮ್ಮ ಮೈಂಡ್ ನಮಗೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಈ ಒಂದು ಟೈಮ್ನಲ್ಲಿಯೂ ಸಹ ನನಗಾಗಿದ್ದು ಇದೆ, ನನ್ನ ಮೈಂಡ್ ಅದೇ ಥರ ನನಗೆ ತೋರಿಸ್ತಾ ಇತ್ತು ಹಾರರ್ ಬಗ್ಗೆನೇ. ಸೊ ನೀವು ಸಹ ಅದೇ ಥರ ಮಾಡಿ ಅಂತ ಹೇಳ್ತೀನಿ, ಚೆಕ್ ಮಾಡಿ ನೀವು ಅಂತ ಹೇಳ್ತಾ, ಮತ್ತೇನೆಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೇನಾಗ್ತಾ ಇದೆ ಅಂದರೆ ಗೈಸ್, ಇವಾಗ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಗೈಸ್. ಆ್ಯಂಡ್ ಜಸ್ಟ್ ಇವಾಗ ಏನಂದರೆ ನಮ್ಮದು ಸಬ್ಸ್ಕ್ರೈಬರ್ಸ್ ಲೆವೆಲ್ ಹೆಚ್ಚಿಗೆ ಆಗಬೇಕು ಅಷ್ಟೇ ಗೈಸ್. ಸೊ ಇದನ್ನು ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ಪಟ್ ಅಂತ ಸಬ್ಸ್ಕ್ರೈಬರ್ಸ್ ಲೆವೆಲ್ಸ್ನ ಹೆಚ್ಚಿಗೆ ಮಾಡಿ. ಯಾಕಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಗಾಯ್ಸ್. ಇದರ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ಲತಕ್ಕದ್ದು. ಆ್ಯಂಡ್ ಥ್ಯಾಂಕ್ ಯು ಗಾಯ್ಸ್.